ವಕಫ್ ಆಸ್ತಿ ಹಗರಣವನ್ನು ಮುಚ್ಚಿ ಹಾಕಲು 150 ಕೋಟಿ ರೂಪಾಯಿ ಲಂಚ ಆಮಿಷ ಒಡ್ಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರನಿಗೆ ಧಿಕ್ಕಾರ. ವಕಫ್ ಮಂಡಳಿ ಆಸ್ತಿ ಕಬಳಿಕೆ ಕುರಿತಂತೆ ಮೌನ ವಹಿಸಲು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದ ಶಾಸಕ ಬಿವೈ ವಿಜೇಂದ್ರ ಅವರು ತಮಗೆ 150 ಕೋಟಿ ರೂಪಾಯಿ ಕೊಡುವುದಾಗಿ ಆಮಿಷ ಒಡ್ಡಿದ್ರು ಅಂತ ಅದೇ ಪಕ್ಷದ ಮುಖಂಡ ಅನ್ವರ್ ಮಾಣಿಪಾಡಿ ಮಾಡಿರುವ ಆರೋಪದ ಕುರಿತು ಸಿಬಿಐ ತನಿಖೆಗೆ ಆದೇಶಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಗ್ರಹಿಸಿದ್ದಾರೆ. ಖುದ್ದು ವಕಫ್ ಮಂಡಳಿಯಲ್ಲಿ ಕರ್ಮಕಾಂಡಗಳನ್ನು ಸೃಷ್ಟಿಸಿ ಈಗ ಆ ಕರ್ಮಕಾಂಡಗಳನ್ನು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಹಾಕಲು ವಿಫಲ ಯತ್ನ ನಡೆಸ್ತಾ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ನಿಮ್ಮದೇ ಸರ್ಕಾರದವಿದ್ದಾಗ ಈ ಕರ್ಮಕಾಂಡಗಳನ್ನು ಬಹಿರಂಗಪಡಿಸದಂತೆ ಅಂದಿನ ವಕಫ್ ಅಧ್ಯಕ್ಷ ಅನ್ವರ್ ಮಣಿಪಾಡಿಗೆ 150 ಕೋಟಿ ರೂಪಾಯಿ ಲಂಚ ಆಮಿಷ ಒಡ್ಡಿದ ವಿಜೇಂದ್ರ ಯಡಿಯೂರಪ್ಪನ ಮೇಲೆ ಕ್ರಮ ಯಾವಾಗ? ನರೇಂದ್ರ ಮೋದಿ ಅವರು ಮೌನ ವಹಿಸಲು ಕಾರಣವೇನು ಎನ್ನುವುದು ತೋಚ್ತಾ ಇಲ್ಲ ಅಂತ ಪ್ರಶ್ನೆ ಸಂಘಟಕರ ಮಾತಾಗಿದೆ. ಈ ಕುರಿತಂತೆ ಶನಿವಾರ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಅನ್ವರ್ ಮಣಿಪಾಡಿ ಅವರು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಾಗ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರೇ ನೇರವಾಗಿ ಪ್ರಧಾನಿಯವರಿಗೆ ಪತ್ರ ಬರೆದು ಆರೋಪ ಮಾಡಿರುವುದು. ಈ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಸಿಬಿಐ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ವಿಜೇಂದ್ರ ತಮ್ಮ ಮನೆಗೆ ಬಂದು ವಕಫ್ ಆಸ್ತಿ ಕಬಳಿಕೆಯ ತನಿಖೆ ನಡೆಸಿ ನೀಡಿರುವ ವರದಿ ಬಗ್ಗೆ ಮೌನ ವಹಿಸುವಂತೆ ಕೇಳಿಕೊಂಡಿದ್ದರು. ಇದಕ್ಕಾಗಿ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಆರೋಪ ಕೇಳಿಬಂದಿದೆ. ನಾನು ಅವರಿಗೆ ಗದರಿಸಿ ಮನೆಯಿಂದ ಓಡಿಸಿದ್ದ. ಈ ಕುರಿತು ಪ್ರಧಾನಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದೆ ಅಂತ ಅನ್ವರ್ ಮಾಣಿಪಾಡಿ ಅವರೇ ಮಾಧ್ಯಮದ ಮೂಲಕ ಹೇಳಿಕೊಂಡಿದ್ದಾರೆ. ನಾನು ತಿನ್ನೋದಿಲ್ಲ, ತಿನ್ನುವುದಕ್ಕೂ ಬಿಡೋದಿಲ್ಲ ಅಂತ ಊರೆಲ್ಲ ಡಂಗೂರ ಹೊಡೆದುಕೊಂಡು ತಿರುಗಾಡುವ ನರೇಂದ್ರ ಮೋದಿ ಅವರು ಈ ಆರೋಪದ ಬಗ್ಗೆ ಮೌನ ವಹಿಸಿರುವುದು ಸಂಶಯ ಮೂಡಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಎಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಮೌನಕ್ಕೆ ಶರಣಾಗಿರುವ ಪ್ರಧಾನಿ ನರೇಂದ್ರ ಮೋದಿಗೆ 150 ಕೋಟಿ ಆರೋಪವನ್ನು ಮರೆಮಾಚುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಗೆ ಅನ್ವರ್ ಮಣಿಪಾಡಿ ವರದಿಯನ್ನು ತಿರಸ್ಕರಿಸುತ್ತಿರುವ ಬಿಜೆಪಿಗೆ ಭ್ರಷ್ಟಾಚಾರದ ರೂವಾರಿ ವಿಜೇಂದ್ರನಿಗೆ ಭ್ರಷ್ಟಾಚಾರದ ಲೂಟಿಕೋರ ಯಡಿಯೂರಪ್ಪನಿಗೆ 150 ಕೋಟಿ ಹಗರಣದ ಬಗ್ಗೆ ಮೌನ ವಹಿಸಿರುವ ನರೇಂದ್ರ ಮೋದಿಗೆ ವಹಿಸಿ 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 ಕಣ್ಣು ಮುಚ್ಚಿ ನಿದ್ರಿಸುತ್ತಿರುವ ಸಿಬಿಐ ಅಧಿಕಾರಿಗಳಿಗೆ, ಕಣ್ಣು ಮುಚ್ಚಿ ನಿದ್ರಿಸುತ್ತಿರುವ ಇಡಿ ಅಧಿಕಾರಿಗಳಿಗೆ, ಮೌನಕ್ಕೆ ಶರಣಾಗಿರುವ ತೆರಿಗೆ ಅಧಿಕಾರಿಗಳಿಗೆ ಬಂಧಿಸಿ 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 150 ಕೋಟಿ ಹಗರಣದಲ್ಲಿ ಶಾಮೀಲಾಗಿರುವ ಬಿಜೆಪಿಗೆ, ವಕ್ಷ ಹಗರಣದಲ್ಲಿ ಭಾಗಿಯಾಗಿರುವ ವಿಜೇಂದ್ರನಿಗೆ